ಸಂದೇಹವಿಲ್ಲದಂತೆ ನಮಗೆ ಹೇಳುವರಾಗಿ ಅದನ್ನು ನಡೆಸಿಕೊಡುವುದೆಂದು ನನಗೆ ವಚನವನ್ನು ಕೊಟ್ಟರೆ ಮಾತ್ರ ಕೇಳುವೆ. ಆಹಾ, ಪೂಜ್ಯರು ತಪಸ್ವಿಯಂತೆ ಕಾಣುತ್ತಿವರು. ಇವರ ನಾನು ಇಷ್ಟಾರ್ಥವನ್ನು ನೆಲೆಸಿ ಹೋದರೆ ನನಗೆ ಶಾಪ ಕೊಟ್ಟು ನನ್ನ ವಂಶವೇ ನಾಶ ಮಾಡುವುದಲ್ಲ. ಇರಲಿ, ಇದಕ್ಕೆ ಪೂಜ್ಯರೇ, ಇಗೋ ಈ ಸೂರ್ಯಸಿದ್ಧ ಸಾಕ್ಷಿಯಾಗಿಯೂ ನೀವು ಹೇಳಿದ ಕೆಲಸ ಕಾರ್ಯಗಳನ್ನು ನಡೆಸಿಕೊಡಬೇಕು. ಹಾಗಾದರೆ ಹೇಳುವುದು ಕೇಳು. ಒಂದು ದಿನದ ಮಟ್ಟಿಗೆ ಈ ನಿನ್ನ ರಾಜ್ಯವನ್ನು ಆಳಬೇಕೆಂದು ನನ್ನ ಮನೋಗತ. ಅದನ್ನು ನಡೆಸಿಕೊಟ್ಟರೆ ಸಾಕು. ಹಾಗೆ ಆಗಲಿ. ಹಾಗಾದರೆ ನೀನು ನನಗೆ ಮಂತ್ರಿ ಆಗಿರಬೇಕು. ನಾನು ಹೇಳುವ ಕೆಲಸ ಕಾರ್ಯಗಳನ್ನ ಸ್ವತಃ ನೀವೇ ಮಾಡಬೇಕು. ಆಗಬಹುದು. ಹಾಗಾದರೆ ನಿನ್ನ ಮುದ್ರೆ ಉಂಗುರವನ್ನು ಇಲ್ಲಿ ಕೊಡು. ಅಯ್ಯ ರಾಜೇಂದ್ರ, ಈಗ ನಾನು ರಾಜ್ಯವನ್ನು ಮಾಡಬಹುದು. ಆಗಬಹುದು ಪೂಜ್ಯರೇ. ನಮ್ಮ ರಾಜ್ಯದಲ್ಲಿ ಕಳ್ಳತನ, ಮೋಸ, ಇಂತಹ ಸಮಾಚಾರವೇನು? ಧನಪಾಲ ಶೆಟ್ಟಿ ಅವರು ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ಅಯ್ಯ ನೀನು ಬಂದ ಸಮಾಚಾರವನ್ನು ತಿಳಿಸು. ಮಹಾಪ್ರಭು, ಈತನ ಹೆಂಡತಿಯು ನಮ್ಮ ಮನೆಗೆ ಗೋಧಿ ಬೀಸಲು ಬಂದಿದ್ದಾಗ ನಮ್ಮ ಮಗುವಿನ ಕೈಯಲ್ಲಿನ ಬಂಗಾರದ ಕಿಟಕಿಯನ್ನು ತಂದು ಕದಿಲ್ಲವೆಂದು ಹೇಳುತ್ತಿರು. ನಮಗೆ ನ್ಯಾಯ ಕೊಡಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಾಗಾದರೆ ಆ ವಿಚಾರವನ್ನು ನಾನು ತಿಳಿದುಕೊಳ್ಳುವೆನು. ನೀನಿಂದ ಹೊರಡು. ಆಗಲಿ ಮಹಾಪ್ರಭು. ಇದೇ ಗುರು, ಈ ಕಡೆ ಬರುವ ನಾನು. ನಿನ್ನ ಹೆಂಡತಿಯು ತನ್ನ ಪಾಲಕಿಯ ಮೇಲೆ ಗೋಧಿ ಬೀಸಲು ಹೋಗಿದ್ದೇವೆ. ನಿಜ? ಹಾಗಾದರೆ ಇಲಿಕೆಯನ್ನು ಕದ್ದದ್ದು ನಿಜ ತಾನೇ? ಇಲ್ಲ ಪ್ರಭು, ನನ್ನ ಸತಿ ಹೇಳುವುದು ಏನೆಂದರೆ, ಗೋಧಿ ಬೀಸುವಾಗ ಆ ಚಿತ್ರದಲ್ಲಿ ಕಳೆದಿರುವ ಪಕ್ಷಿಗೆ ಪ್ರಾಣ ಬಂದು ಆ ಚಿತ್ರಪಟದ ಪಕ್ಷಿಯು ಮಗುವಿನ ಕೈಯಲ್ಲಿದ್ದ ಗಿಲಿಕೆಯನ್ನು ನುಂಗಿ ಮತ್ತೆ ಚಿತ್ರಪಟದ ಪಕ್ಷಿಯಾಯಿತು ಎಂದು ಸತ್ಯವನ್ನೇ ಹೇಳುತ್ತಿರುವುದು. ಏನು ಗೋಡೆ ಮೇಲೆ ಬರೆದಿರುವ ಚಿತ್ರಾಂಶವು ಜೀವದಳಿತವಾಗಿ ಬಂದು ಇಳಿಕೆಯನ್ನು ನಂಬಬಹುದು. ಇದನ್ನು ಯಾರಾದರೂ ನಂಬುವರೆ? ಇಲೈದಾಸಿ, ಈ ಕಡೆ ಬರುವಾಗ ನೀನಾದರೂ ನಿಜವನ್ನು ಹೇಳು. ನಾನೇ ಕದ್ದು ನನ್ನ ಗಂಡನ ಕೈಯಲ್ಲಿ ಕೊಟ್ಟೆ ಎಂದು ಒಂದು ಮಾತು ಹೇಳು. ನಿನಗೆ ರಾಜ್ಯದಲ್ಲಿ ಅಂತ ರಾಜ್ಯವನ್ನು ಕೊಡುತ್ತೇನೆ. ಇಲ್ಲ ಮಾಡಲೇ ನಿಮಗೆ ತಕ್ಕ ಶಿಕ್ಷೆ ಆಗುವುದು ಎಚ್ಚರಿಕೆ. ನಾನು ಹೇಳಿದಿರುವುದು ಸತ್ಯ. ಗೋಡೆಯ ಮೇಲಿರುವ ಅಂಶಪಕ್ಷಿಗೆ ಜೀವ ಬಂದು ಮಗುವಿನ ಕೈಯಲ್ಲಿರುವ ದೀಪ್ತಿಯನ್ನು ನುಂಗಿ ಪುನಃ ಚಿತ್ರಪಟವಾಯಿತು ಸ್ವಾಮಿ. ಏನು ನೀನು ಸಹ ಇದೇ ರೀತಿ ನಡೆಯುತ್ತಿರುವೆಯಾ? ಮಂತ್ರಿಗಳೇ, ಇವನು ಮಹಾ ಕಳ್ಳನು, ಚೋರನು. ಆದ್ದರಿಂದ
ನಮ್ಮನ್ನು ಕರೆದುಕೊಂಡು ಹೋಗೋ ಅಪ್ಪ. ಕುಳಿತುಕೊಳ್ಳಿ. ಆಗಬಹುದು ಕಂದ, ಕಂದ ಆಗಬಹುದು ಕಂದ. ಅಮ್ಮ ಅಮ್ಮ. ಅಯ್ಯ, ಯಾರು ನೀನು? ಇಷ್ಟೊಂದು ಗೋಳಾಡಲು ಕಾರಣವೇನು? ಅಮ್ಮ, ನಾವು ದಿಕ್ಕಿಲ್ಲದ ಪರದೇಶಿಗಳು. ನಾವು ದಾರಿ ತಪ್ಪಿ ಇಲ್ಲಿಗೆ ಬಂದೆವು. ಎಲ್ಲಿಗೆ ಹೋಗಬೇಕೆಂಬುದು ತಿಳಿಯದು. ಆದರೆ ತಾವು ಯಾರು ಸ್ವಾಮಿ? ಅಯ್ಯ, ನಾನು ಕಳಿಂಗ ದೇಶದವನು. ತಾವು ಕಳಿಂಗ ದೇಶದವರು ಸ್ವಾಮಿ. ಕಳಿಂಗ ದೇಶದ ಅರಸನಾದ ಸತ್ಯವ್ರತ ಹೇಗಿರ್ಬೋದು ಸ್ವಾಮಿ? ಅಯ್ಯ, ಏನೊಂದು ಹೇಳಲಿ, ನಮ್ಮ ಮಹಾರಾಜರು ಅರ್ಧ ರಾತ್ರಿ ಸಮಯದಲ್ಲಿ ತನ್ನ ಹೆಂಡತಿಯನ್ನು ಕರೆದುಕೊಂಡು ಎಲ್ಲೋ ಹೋಗಿರುವರು, ಯಾರಿಗೂ ತಿಳಿದಯ್ಯ. ಅಯ್ಯೋ, ಇದೇ ಸಮಯವನ್ನು ನೋಡಿಕೊಂಡು ದುಷ್ಟಧರ್ಮರಾಜನು ನಮ್ಮ ರಾಜ್ಯದ ಮೇಲೆ ಯುದ್ಧಕ್ಕೆ ಬಂದು ಮಂತ್ರಿಯನ್ನು ಸೋಲಿಸಿ ರಾಜ್ಯವನ್ನು ಅವನೇ ಆಳುತ್ತಿರುವನು. ಅವನ ಆಳ್ವಿಕೆಯಲ್ಲಿ ಪ್ರಜೆಗಳಿಗೆ ತುಂಬಾ ಕಷ್ಟವನ್ನು ಕೊಡುತ್ತಿದ್ದನು. ಆ ಕಷ್ಟವನ್ನು ಸಹಿಸಲಾರದೆ ನಾನು ಈ ಶಿವಪುರ ಎಂಬ ಗ್ರಾಮಕ್ಕೆ ಬಂದು ಕುಲುಮೆಯನ್ನಿಟ್ಟುಕೊಂಡು ಜೀವನೋಪಾಯವನ್ನು ಮಾಡುತ್ತಿರುವನು. ಅಯ್ಯೋ ಪರಮಾತ್ಮ, ಮುಂದೆ ಎಲ್ಲಿಗೆ ಹೋಗುವುದು ದೇವ? ದಾರಿಯೇ ಕಾಣದಂತಾಗಿರುವುದಲ್ಲ, ದಿಕ್ಕೇ ತೋಚುವುದಲ್ಲ. ಅಯ್ಯ, ನೀನು ನಮ್ಮ ಕುಲುಮೆಯಲ್ಲಿ ಕೆಲಸ ಮಾಡಿಕೊಂಡಿದ್ದರೆ ನೀನು ನಮ್ಮ ಮನೆಗೆ ಬರುವನಾಗು. ಸ್ವಾಮಿ, ಊಟ ಉಪಚಾರವನ್ನು ನೋಡಿಕೊಳ್ಳುವನು. ಸ್ವಾಮಿ, ತಾವುಗಳು ನಮಗೊಂದು 3 ಜನಕ್ಕೆ ಕೆಲಸವನ್ನು ಕೊಡುವುದಾದರೆ, ತಾವು 3 ಜನಕ್ಕೆ ಕೆಲಸವನ್ನು ಕೊಡುವುದಾದರೆ ನಿಮ್ಮ ಮನೆಯಲ್ಲಿ ಕೆಲಸವನ್ನು ಮಾಡಿ ನಾವು 3 ಜನವೂ ಊಟ ಮಾಡುತ್ತೇವೆ ಸ್ವಾಮಿ. ಹಾಗೆ ಆಗಲಯ್ಯ, ನೀನು ಕಂಡ ಇಲ್ಲದಿಂದ ನೀನು ಕಬ್ಬಣವನ್ನು ತಿದಿಯನ್ನು ಹೊತ್ತು, ನಿನ್ನ ಸತಿಗೆ ನ್ಯಾಲಿಗೆ ಇಲ್ಲದಿಂದ ಕಬ್ಬಣವನ್ನು ಬಡಿಯಲಿ, ನಿನ್ನ ಮಗನ ಕರಗಳಿಲ್ಲದಿಂದ ಕುರಿ ಕೋಳಿಗಳನ್ನು ಮೇಯಿಸಲಿ. ಆಗಬಹುದು ಸ್ವಾಮಿ. ಅಯ್ಯ ಸ್ವಾಮಿ, ಬರೀ ವಾರ ಕೆಲಸ ಇಲ್ಲದ್ರಿಂದ ವಿಶ್ರಾಂತಿಯನ್ನು ಪಡೆದುಕೊಳ್ಳಬಹುದು. ಸ್ವಾಮಿ, ನಾನು ಬಹುದಿನಗಳ ಹಿಂದೆ ಮಹತ್ತಾದ ಚರಿತ್ರೆಯನ್ನು ಕೇಳಿದ್ದೆ. ತಾವುಗಳು ಯಾರಾದರೂ ದಾಸರಿದ್ದರೆ ಕರೆಸಿ ಆ ಮಹಾತ್ಮಾವನ ಕಥೆಯನ್ನು ಕೇಳಬೇಕೆಂಬ ಇಚ್ಛೆ ಆಗಿರುವುದು ಸ್ವಾಮಿ. ಅಯ್ಯ, ಮಹಾನ್ ದಾಸನ ಚರಿತ್ರೆಯಾದರೆ ಆ ಬುಕ್ಕು ನಮ್ಮ ಮನೆಯಲ್ಲೇ ಇರುವುದು. ನಾನೇ ಹೇಳುವನು ಕೇಳುವರಾಗಿ. ಆಗಬಹುದು ಸ್ವಾಮಿ. ಅಯ್ಯ, ಪರಮಾತ್ಮ ನನ್ನದೇ ಕಷ್ಟ ಮಹಾ ಹೆಚ್ಚೆಂದು ಭಾವಿಸಿದ್ದೆ. ಆ ಮಹದ್ದಾತನಿಗೂ ಇಂಥ ಕಷ್ಟವಿದೆ. ಆಗಲಿ ಆಗಲಿ. ಈ ಪುರದ ಅರಸರಾದ ಸೂರಸೇನ ಮಹಾರಾಜರ ಆಸ್ಥಾನದಲ್ಲಿ ಸತ್ಯ ಶೋಧನೆ ನಡೆಯುವುದಂತೆ. ಆದ್ದರಿಂದ ಅವರವರು ಮಾಡಿರುವ ದಾನ ಧರ್ಮಗಳನ್ನು ಒಂದು ಚೀಟಿಯಲ್ಲಿ ಬರೆದುಕೊಂಡು ಬಂದು ತಕ್ಕಡಿಯ ಮೇಲೆ ಇರಿಸಿದರೆ ಅದರ ತೂಕಕ್ಕೆ ತಕ್ಕ ಬಂಗಾರವನ್ನು ಕೊಡುವರೆಂದು ಡಂಗೂರದ ಮೂಲಕ ಪ್ರಸಿದ್ಧಿಪಡಿಸುತ್ತಿರುವರು. ಸ್ವಾಮಿ, ಸ್ವಾಮಿ, ಅಲ್ಲಿ ಡಂಗೂರು ಕೇಳಿ ಬರುತ್ತಿರುವುದಲ್ಲ, ಅಲ್ಲಿಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಸ್ವಾಮಿ. ಹಾಗೆ ಆಗಲಿ, ಬನ್ನಿ. ಬರ್ರಿ ಬರ್ರಿ. ಕೆಲವು ಗರ್ವ ಧನಪಾಲ ಶೆಟ್ಟಿ ಮನೆಯಲ್ಲಿ ನೀವು ಕಳ್ಳತನ ಮಾಡಿರುವುದೆಂದು ನಿನಗೆ ಕಣ್ಣುಗಳು ಕಿತ್ತು ನಿನ್ನ ಸತಿಗೆ ನಾಲಿಗೆಯನ್ನು ಛೇದಿಸಿ ನಮ್ಮ ಗಡಿಯಿಂದ ಆಚೆಗೆ ನೀವು ಪುನಃ ಬಂದಿರುವಿರಾ? ಸೇವಕರೇ, ಇವರನ್ನು ಶೂಲಕ್ಕೇರಿಸಿ. ನಿನ್ನೆಯ ದಿನ ಮಹಾನ್ ದಾಸನ ಚರಿತ್ರೆ ಕೇಳಿದಂತ ಪುಣ್ಯಾತ್ಮರಿಗೆ ಈ ದಿನ ಮರಣವೆಂದರೆ ಏನು ಇವರ ಅರ್ಥ ಸತ್ಯವಂತರೇ? ಸೇವಕರೇ, ಇವರನ್ನು ಶೂಲಕ್ಕೇರಿಸಿ. ಕೆಲವು ಗರ್ವ ನೀನು ಮಾಡಿದ ದಾನ ಧರ್ಮಗಳನ್ನು ಒಂದು ಚೀಟಿಯಲ್ಲಿ ಬರೆದುಕೊಂಡು ಈ ತಕ್ಕಡಿ ಮೇಲೆ ಇರಿಸಲಾಗು. ಆಗಲಿ ಸ್ವಾಮಿ. ಚಂದ್ರ, ಚಂದ್ರ, ನಾನು ಮಾಡಿರುವ ದಾನ ಧರ್ಮಗಳನ್ನೆಲ್ಲ ಹೇಳಬೇಕು. ನೀನು ಒಂದು ಚೀಟಿಯಲ್ಲಿ ಬರೆದು ಆ ತಕ್ಕಡಿಯಲ್ಲಿ ಬರುವುದಾಗು. ಅಯ್ಯೋ ಅಯ್ಯೋ ದೇವ, ನನ್ನ ಸತಿಗೆ ಮಾತನಾಡಲು ನಾಲಿಗೆ ಇಲ್ಲದಂತೆ ಮಾಡಿರುವೆಯಲ್ಲೋ ನನ್ನಪ್ಪ. ಕೆಲವು ಗರ್ವ ನಿನ್ನ ತಕ್ಕಡಿ ಮೇಲೆ ಹೇಳುತ್ತಿದೆ. ಸೇವಕರೇ,
ಚಂದ್ರ, ನಿನ್ನ ಕೊರಳಿನಲ್ಲಿರುವ ಆ ಮಾಂಗಲ್ಯವನ್ನು ಬಿಚ್ಚಿ ಆ ತಕ್ಕಡಿಯಲ್ಲಿ ಇಡೋಣ. ಹಾ ಪರಮಾತ್ಮ, ಶನಿದೇವ ಯಾರು ಸ್ವಾಮಿ? ತಾವು ಯಾರು ಸ್ವಾಮಿ? ಅಯ್ಯ ಸಿದ್ಧಾರ್ಥರಾಜ, ನಾನು ಛಾಯಾ ಮಾರ್ತಾಂಡರಾಜ. ಏನು ಛಾಯ ಮಾಡ್ತೇನೆ? ಶನಿದೇವನೇ, ಸೂರ್ಯಪುತ್ರನೇ, ಹಾ ಪರಮಾತ್ಮ, ಶನಿದೇವ,
ಕೋಶಾದಿಗಳನ್ನು ಗಳಿಸಿದ್ದೇನೆ ಎಂಬ ಗರ್ವದಿಂದ ನಿನ್ನ ರಾಜ್ಯದಲ್ಲಿ ಚೆಂದು ನಿಂದಿಸಿದಾಗ ಇದೇ ಪಾದದಿಂದ ನೀನು ಪಾದವನ್ನು ಹಿಡಿದಾಗ ಬೇಡಿಕೊಂಡರೂ ಕೂಡ ನನ್ನನ್ನು ಮನ್ನಿಸದೆ ನಿನ್ನ ಪಾದದಿಂದ ಜಾಡಿಸಿ ಒಂದು ಹಿಂದು ಕೃಪೆ ಮಾಡಿ ಬಂದೆಯ ಈ ಪಾಪದ ಮೇಲೆ ಕರುಣ ತೋರಿದೆಯ ಈ 3 ಜನ ಅಂಗಹೀನರ ಮಗವನ್ನು ನೋಡಲು ಹಿಂದಿಗೆ ನಿನಗೆ ಮನಸ್ಸಾಯಿತೆ ತಂದೆ, ಹಿಂದಿಗೆ ನಿನಗೆ ಮನಸ್ಸಾಯಿತೆ ದೇವಾ. ಅಯ್ಯ ಸತ್ಯದ ರಾಜನೇ, ನಿನ್ನ ಭಕ್ತಿ ನಾನು ಮೆಚ್ಚಿದೆನು. ಯಾವ ವರವೇನು ಕೊಡುವೆನು? ಏನು ನನಗೆ ವರವನ್ನು ಕೊಡುವೆ ದೇವಾ? ಪರಮಾತ್ಮ, ನೀನು ವರವನ್ನು ಕೊಡುವುದಾದರೆ ನನಗೆ ಕೊಟ್ಟಂತ ಕಷ್ಟ, ನನಗೆ ಕೊಟ್ಟಂತ ದುಃಖ, ನನಗೆ ಕೊಟ್ಟಂತ ಬಾಧೆ ಈ ಧರಣಿಯ ಪ್ರಜೆಗಳಿಗೆ ಎಂದೆಂದು ಕೊಡುವುದಿಲ್ಲವೆಂದು ವರವನ್ನು ಕೊಟ್ಟರೆ ಅಷ್ಟೇ ನಿನ್ನ ಭಾಗ್ಯವು ತಂದೆ, ಅಷ್ಟೇ ನಿನ್ನ ಭಾಗ್ಯವು. ಅಲ ಅಲ ಸತ್ಯದ ರಾಜ, ನಿನ್ನ ಮಗನಿಗೆ ಕರಳನ್ನು ಬೇಡದೆ, ನಿನ್ನ ಸತ್ಯದ ನಾಡಿಗೆ ಬೇಡದೆ, ನಿನಗೆ ನೇತ್ರವೆಂದು ಬೇಡದೆ ಪರಮ ಹಿತವನ್ನು ಬಯಸಿದೆಯಾ? ಅಲ ನನ್ನ ತಾಯಿಯಾದ ಛಾಯಾದೇವಿ ದಯೆಯಿಂದ ನಿನಗೆ ನೇತ್ರವನ್ನು ಸೂರ್ಯದೇವನ ದಯೆಯಿಂದ ನಿನ್ನ ಸತಿಗೆ ಗಾಳಿಗೆ ಬರಲಿ. ನನ್ನ ಅಣ್ಣನಾದ ದಯೆಯಿಂದ ನಿನ್ನ ಮಗನಿಗೆ ಕರಳನ್ನು ಬರಲಿ. ಪ್ರಾರ್ಥನೆಯನ್ನು ಮಾಡುವುದು